ಹೈಟ್ ಉದ್ದ ಐತೆ, ನಂದಂತೂ ಅಲ್ಲ. ಇನ್ನೇ ಅದು ವಸುದೆ. ಆದರೆ ವಸು ಕೂದಲು ನಿನ್ಸರ್ದಾಗ ಯಾಕ್ಲ ಸಿಕ್ಕಾಕೋತೈತೆ? ಅದು ಅವಳು ಕೂದಲವ. ಅವಳ ಯಾರ್ಲ ಅದು? ಅದವ ಪುಟ್ಟಕ್ಕನ ಮನೆಗೆ ಎಣ್ಣೆ ಕೊಡಕ್ಕೆ ಹೋಗಿದ್ದೆ. ಎಡವಟ್ಟು ಎಡ್ಬಿಡಂಗೆ ಬಂದು ಮೈ ಮ್ಯಾಕೆ ಬಿದ್ದುಬಿಟ್ಲು. ಎಡವಟ್ಟು ಎಡ್ಬಿಡಂಗಿನ? ಪುಟ್ಟಕ್ಕನ ಮನೆಗೆ ಯಾರ್ಲ ಅಂತವ್ರಿದ್ದಾರೆ? ಅದೇ ಅವ ಗಂಗಾಧರನ ಮಗಳು. ವಾ, ಸ್ನೇಹನೇ. ಹೆಸರು ಮಾತ್ರ ಒಳ್ಳೇದು, ಅವಳು ಮಾಡೋ ಕೆಲಸ ಎಲ್ಲ ಕೆಟ್ಟದೆಯ. ಅದ್ಯಾಕ್ಲ ಹಂಗಂತೀಯ? ಪಾಪ ಆ ಹುಡುಗಿ ನೋಡಿದ್ರೆಲ್ಲ ಉರ ಅಂತಿರ್ತೀಯ. ಅದ್ಯಾಕೆ ಹಂಗೆ ಮಾಡ್ತೀಯ? ಯಾಕೆ ಅಂದರೆ ಅವಳು ಮಾಡೋ ಕೆಲಸ ಆಗಿರುತ್ತೆ, ಅದಕ್ಕೆ ಮಾವ ಯಾವಾಗಲೂ ಅವಳ ಮೇಲೆ ಗುರ್ರ ಅಂತಿರ್ತಾನೆ. ಆ ಹುಡುಗಿ ಒಳ್ಳೆವಳೆಯ, ಪಾಪ ಏನೋ ಹುಡುಗಾಟ ಆಟೆಯ. ಅಲ್ಲ ಕಂಟಿ, ಈಗ ನೀನು ಹುಡುಗಿರಂದ್ರೆ ಗುರ್ಗುರ್ ಅಂತ ಇದ್ರೆ ಮುಂದೆ ಲಗ್ನ ಮಾಡ್ಕೊಂಡು ಅದು ಹೆಂಗ್ಲ ಸಂಸಾರ ಮಾಡ್ತೀಯ? ನಾನೇ ಇನ್ನೊಂದು ಮದುವೆ ಆಗಲಿ? ಯಾಕೆ ಅಂದರೆ ಇದೊಳ್ಳೆ ಕಥೆ ಆಯ್ತಲ್ಲ, ಒಂದು ಕೊನೆಗೆ ಒಂದು ಸುರು ಅಂತ ಇರೋದು ಬೇಡವೆ? ಅವ ಈಗಾಗಲೇ ನನ್ನ ಜೀವನದಾಗ ಆಗಿರೋ ಸಾಕು. ನನಗದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ನೀ ವಿಚಾರದ ಬಗ್ಗೆ ಮಾತಾಡಂಗಿದ್ರೆ ನಾ ಇಲ್ಲಿ ಕೂರೋದು ಇಲ್ಲ. ಏ ಕಂಟಿ, ಇಲ್ಲ ಬಸ್ಸಿ ನನ್ನ ಮಾತು ಕೇಳಲ್ಲ. ಒಟ್ನಲ್ಲಿ ಟೇಲರ್ ಸಹನ ಈಗ ಮೆಸ್ ಸಹನ ಆಗಿದ್ದೀರಾ. ಅಕ್ಕ, ಇದ್ಯಾರು? ಕೊಡಬೇಲಿ. ಇವರು ಸ್ಯಾನೆ ಫೇಮಸ್ ಚೆಪ್ಪು ಮನುಚಂದ್ರ ಅಂತ. ಓ, ಫೇಮಸ್ ಶೆಫ್ ಮನುಚಂದ್ರ ಅಂದ್ರೆ ಇವರೇನಾ? ಅಲ್ಲ ಅಕ್ಕ, ನೀನ್ ನೋಡಿದ್ರೆ ರಾಗಿ ಮುದ್ದೆ, ಇವ್ರು ನೋಡಿದ್ರೆ ಪಾಸ್ತಾ ಸೂಶಿ. ಎಲ್ಲಿಂದ ಎಲ್ಲಿಗಕ್ಕ ಲಿಂಕು? ಇವ್ರು ಏಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆದರೆ ಇವ್ರ ವೃತ್ತಿನ ಶುರು ಮಾಡಿದ್ದು ಸಣ್ಣ ಹೋಟ್ಲಿಂದನೆಯ. ಕನ್ಸ್ಕೊಂಡ್ರೆ ಯಾರು ಯೋನ್ ಬೇಕೋ ಆಗ್ಬೋದು ಅನ್ನೋದಕ್ಕೆ ಇವರೇ ದೊಡ್ಡ ಉದಾಹರಣೆ. ಅಕ್ಕ, ನಿಮಗೂ ಇವ್ರ ಥರನೇ ಆಗಬೇಕು ಅಂತ ಆಸೆನಾ? ಅದೇನೋ ಗೊತ್ತಿಲ್ಲ ಕಣವೆ, ಆದರೆ ಜೀವನದಾಗೆ ಒಂದ್ಕಿತನಾದ್ರೂ ಇವ್ರನ್ನ ಭೇಟಿ ಮಾಡಬೇಕು ಅನ್ನೋದು ಸ್ಯಾನೆ ಆಸೆ ಐತೆ. ಅಕ್ಕ, ಇವರು ಫೇಮಸ್ 5 ಸ್ಟಾರ್ ಹೋಟೆಲಲ್ಲಿ ವರ್ಕ್ ಮಾಡೋದು. ಇವ್ರಿರೋ ಹೋಟ್ಲಿಗೆ ಹೋದ್ರೆ ನೀನು ಅವ್ರನ್ನ ಮೀಟ್ ಮಾಡ್ಬೋದು. ಅವ್ರ ಕೆಲಸ ಮಾಡೋ ಜಾಗ ತುಂಬಾ ಹೈಫೈ ಇರುತ್ತೆ ಸುಮಾ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ಬೇಕು, ಇಲ್ಲ ತುಂಬಾ ಫೇಮಸ್ ಆಗಿರ್ಬೇಕು. ಬುಡ್ರವಿ, ಋಣ ಇದ್ರೆ ಸಮಯನೇ ಗುರಿ ಮುಟ್ಟಿಸ್ತೈತೆ. ಸುಮಾ, ನಿಮ್ಗೇನು ಆಸೆ ಇಲ್ವಾ ಸ್ವಾಮಿ ಬಿಟ್ಟು? ಅಕ್ಕ, ನನ್ಗಿರೋದು ಆಸೆ ಅಂದ್ರೆ ಒಂದೇ, ಆ ರಾಜಿಗೆ ಸವಾಲ್ ಹಾಕ್ದಂಗೆ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕು ಅಂತ ಅಷ್ಟೆ. ಸರಿ ಸರಿ ಆಯ್ತು, ನೀವಿಬ್ರು ಮನೆ ಕಳೆ. ಸುಮಾ, ನೀನು ಓದ್ಕೊಳಂಗಿದ್ರೆ ಓದ್ಕೊಳ್ಳವೆ? ಇಲ್ಲ ಅಕ್ಕ, ನಾನು ಮಲ್ಕೋತೀನಿ, ಬೆಳಗ್ಗೆ ಎದ್ದು ಓದ್ಕೋತೀನಿ. ಅಕ್ಕ, ಬೆಳಗ್ಗೆ ಎಬ್ಸು. ಈಗ ಹಿಂಗಂತ್ಯ, ಬೆಳಗ್ಗೆ ಎದ್ದೊಳ್ಸಕ್ ಬಂದ್ರೆ ನಮ್ಗೆ ಬೈತ್ಯ. ಅಕ್ಕ ಸರಿ ಆಯ್ತು, ಬೆಳಿಗ್ಗೆ ಬೇಗ ಎದ್ದಳಿಸ್ತೀನಿ. ಈಗ ಮನಿಕ ಕೊಡಕ್ಕ. ನಮಸ್ಕಾರ ಬಂಗಾರಮ್ಮ ಅವ್ರಿಗೆ, ಚೆನ್ನಾಗಿದ್ದೀರಾ? ಸಂದಾಕಿದ್ದೀನಿ.
ನಮ್ಮ ಕಂಟಿ ಹೆಸರಿನಾಗೆ ಒಂದು ಅರ್ಚನೆ ಮಾಡ್ಬಿಡಿ. ಅವ ನನ್ನ ಒಬ್ಬನೇ ಹೆಸರಾಗ ಯಾಕೆ, ಮನೆಯವ್ರ ಎಲ್ಲರ ಹೆಸರಾಗೂ ಮಾಡ್ಸು. ಆಯ್ತು ಕಲ, ಹಂಗೆ ಮಾಡಿ ಬುದ್ಧಿಯವರೇ, ಎಲ್ರ ಹೆಸರಿನಾಗೂ ಅರ್ಚನೆ ಮಾಡ್ಬಿಡಿ. ಹಾ ಆಗ್ಲಿ. ಹೆಸರು ಹೇಳಿ ಅಮ್ಮ. ಮಾದೇಗೌಡ, ಕಂಟಿ, ಸ್ನೇಹ, ಕಂಟಿ, ಬರ್ತೀವಿ ಬುದ್ಧಿಯವರೇ. ಕಂಟಿ, ನಾವ್ ಈ ಗುಡಿಗೆ ಬಂದೆಡ್ಗೆ ನಿನ್ಗೆ ಯೋನ್ ಗೆಪ್ತಿಗೆ ಬಂತೇಳು. ಅಬ್ಬ ಇದ್ ನಾವ್ ಯಾವಾಗೂ ಬರೋ ಜಾಗ ತಾನೆ? ಅದಲ್ಲ ಕಲ, ನಾವು ತುಂಬಾ ದಿವಸಗಳಿಂದ ಅಂದ್ರೆ ಒಂದ್ 2-3 ವರ್ಷಗಳಿಂದ ಇಲ್ಲಿಗೆ ಬಂದಿದ್ವಿ ಗೆಪ್ತಿಗಾಯ್ತಾ. ಏಟೊಂದ್ಕಿತ ಬಂದಿದ್ದೀವಿ, ಅದ್ರಾಗೇನಮ್ಮ ವಿಶೇಷ? ನಾವು ಬಂದಿದ್ ಎಲ್ಲ ದಿವ್ಸನೂ ವಿಶೇಷನೆಯ. ನಮ್ ವಸು ನಿಶ್ಚಿತಾರ್ಥ ಇಲ್ಲೇ ಮಾಡಿದ್ದು ಗೆಪ್ತಿಗಾಯ್ತಾ. ಹಾ ಹೌದೌದು, ಇಲ್ಲೇ ಮಾಡಿದ್ದು. ಆಮೇಲೆ ಇನ್ನೊಂದ್ ಕಿತ ಅಪ್ಪ ಹೆಂಗೆ ತುಲಾಭಾರ ಮಾಡ್ಸಿದ್ವಿ ಇಲ್ಲೆಯ, ಅದ್ ಗೆಪ್ತಿಗ್ ಬಂತೆ. ವಾ ಅದಿಲ್ಲೇ ಅಲ್ವೇ ಮಾಡಿದ್ದು? ನಡಿ ಆ ಕಡೆಗೆ ಹೋಗೋಣ.